ಕರ್ನಾಟಕ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ವಿಶೇಷವಾಗಿ ಬಡ ಮಹಿಳೆಯರಿಗೆ ಅನುಕೂಲವಾಗಲಿ ಅಂತ ಏನು ಮಾಡಿದಪ್ಪ ಅಂದ್ರೆ ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದೈತಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ 1.24 ಕೋಟಿ ಫಲಾನುಭವಿಗಳಿಗೆ ಈವರೆಗೂ 26 ಕಂತುಗಳಲ್ಲಿ 2,000 ರೂಪಾಯಿಗಳಂತೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಬಂದಿದೆ. ಹೌದಾ, ಇದಕ್ಕೆ ನಿಮಗೆ ಎಲ್ಲರಿಗೂ ಗೊತ್ತೈತಿ. ಇದರಿಂದ ಅನೇಕ ಕುಟುಂಬಗಳಿಗೆ ಅಂದರೆ ಮನೆಯಲ್ಲಿ ಕೆಲಸ ಮಾಡದವರು ಇಲ್ಲದೇ ಇರತಕ್ಕಂಥ ಕುಟುಂಬಗಳಿಗೆ ಬಹಳ ಅನುಕೂಲ ಆಗೈತಿ. ಅದರಿಂದ ಅದೇ ಹಣವನ್ನು ಸಂಗ್ರಹಿಸಿ ಅನೇಕ ಜನರು ಬೇರೆ ಬೇರೆ ವ್ಯವಹಾರಗಳನ್ನು ಅಥವಾ ವಸ್ತುಗಳನ್ನು ಖರೀದಿ ಮಾಡಿದವರು ಅದಾರು, ಬೇರೆ ಬೇರೆ ವ್ಯವಹಾರಗಳನ್ನು ಚಾಲೂ ಮಾಡಿದವರು ಅದಾರು, ಬಿಸ್ನೆಸ್ ಮಾಡಿದವರು ಅದಾರು. ಹೌದಾ, ಇದು ಅನೇಕ ಹೆಣ್ಮಕ್ಳಿಗೆ ಇದು ಸಹಾಯಕ ಆಗೈತಿ. ಗೃಹಲಕ್ಷ್ಮಿ ಯೋಜನೆಯಿಂದ ಅನೇಕ ಮಹಿಳೆಯರು ತಮ್ಮ ಬದುಕನ್ನು ಕಟ್ಟಿಕೊಂಡರು, ಸ್ವಾವಲಂಬಿಗಳಾಗಿದ್ದರು. ಇದೇ ರೀತಿಯಾಗಿನ ಮಹಿಳೆಯರನ್ನ ಇನ್ನಷ್ಟು ಸ್ವಾವಲಂಬಿಗಳಾಗಿ ಮಾಡಲು, ಅವರನ್ನು ಉದ್ಯಮಿಗಳನ್ನಾಗಿ ಮಾಡಲು ಸರ್ಕಾರ ಇನ್ನೊಂದು ಯೋಜನೆಯನ್ನು ಹಾಕೊಂಡೈತಿ. ಅದು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಅಂತಕ್ಕಂಥ ಒಂದು ಕೋಆಪರೇಟಿವ್ ಒಂದು ಸಂಘವನ್ನು ಸ್ಥಾಪನೆ ಮಾಡೋಕ್ಕೆ ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡೈತಿ. ಈ ಒಂದು ಯೋಜನೆ ಜಾರಿ ಆದಮೇಲೆ ಏನು ಮಾಡಿದಪ್ಪ ಅಂದ್ರೆ ಅದರ ಮೆಂಬರ್ ಆಗ್ಬೇಕಾದ್ರೆ ಪ್ರತಿ ಮಹಿಳೆ, ಈ ಒಂದು ಗೃಹಲಕ್ಷ್ಮಿಯ ಫಲಾನುಭವಿ ಆಗಿರ್ತಕ್ಕಂಥ ಮಹಿಳೆಯರು ಮಾತ್ರ ಅದಕ್ಕೆ ಮೆಂಬರ್ ಆಗಕ್ಕೆ ಸಾಧ್ಯತೆ. ಆ ಒಂದು ಸಂಘದ ಮೆಂಬರ್ ಆಗ್ಬೇಕಾದ್ರೆ 1,250 ರೂಪಾಯಿ ಅಂತ ಸದಸ್ಯತ್ವ ಶುಲ್ಕವನ್ನು ನೀವು ಕೊಡಬೇಕಾಗತ್ತಿ. ಅದೇ ರೀತಿ ಪ್ರತಿ ತಿಂಗಳು 200 ರೂಪಾಯಿಗಳಂತೆ ಕನಿಷ್ಠ 6 ತಿಂಗಳವರೆಗೆ ನೀವು ಅದರಲ್ಲಿ ಡೆಪಾಸಿಟ್ ಮಾಡಬೇಕಾಗತ್ತಿ. 1,250 ರೂಪಾಯಿ ಮೆಂಬರ್ಶಿಪ್ ಫೀ ಇರ್ತೈತಿ. ಆಮೇಲೆ ಪ್ರತಿ ತಿಂಗಳು 6 ತಿಂಗಳವರೆಗೆ ಮಿನಿಮಮ್ 6 ಮಂತ್ಸ್ ತನಕ ನೀವು ಮಾಡಬೇಕಪ್ಪ ಅಂದ್ರೆ 200 ರೂಪಾಯಿಗಳಂತೆ ಆ ಒಂದು ಸಂಘದಾಗ ನಿಮ್ಮ ಅಕೌಂಟ್ನಾಗ ನೀವು ಅಮೌಂಟನ್ನು ಡೆಪಾಸಿಟ್ ಮಾಡಬೇಕಾಗತ್ತಿ. ಈ ರೀತಿಯಾಗಿ ಮಾಡಿದವರಿಗೆ ಮಾತ್ರ 6 ತಿಂಗಳವರೆಗೆ 200 ರೂಪಾಯಿಗಳಂತೆ ಉಳಿಸಿದವರಿಗೆ ಮಾತ್ರ ಮುಂದೆ ಆ ಒಂದು ಸಂಘದಲ್ಲಿ ಸಾಲ ಸೌಲಭ್ಯವನ್ನು ಪಡೆಯುವುದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇಲ್ಲಿ ಯಾವುದೇ ರೀತಿಯಲ್ಲಿ ನೀವು ಆ ಒಂದು ಸಂಘಗಳಿಂದ ಸಹಾಯವನ್ನು ಪಡೆಯೋದಕ್ಕೆ ಆಗುವುದಿಲ್ಲ. ಪ್ರತಿ ತಿಂಗಳು ನಿಮಗೆ ಜಮಾ ಆಗ್ತಕ್ಕಂಥ 2,000 ರೂಪಾಯಿ ಗೃಹಲಕ್ಷ್ಮಿ ಹಣದಲ್ಲಿನ ಏನು ಮಾಡ್ತಾರಪ್ಪ ಅಂದ್ರೆ ಪ್ರತಿ ತಿಂಗಳು 200 ರೂಪಾಯಿಗಳಂತೆ 6 ತಿಂಗಳುಗಳ ಕಾಲ ಅದನ್ನು ಕಟ್ ಮಾಡಿ ನಿಮಗೆ ಕೇವಲ 1,800 ರೂಪಾಯಿಗಳನ್ನು ಮಾತ್ರ ನಿಮ್ಮ ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇನ್ನು ಉಳಿದ 200 ರೂಪಾಯಿ ಏನಾಕತಿ ನಿಮ್ಮ ಈ ಒಂದು ಸಂಘದಲ್ಲಿ ಜಮಾ ಹಾಕೋತಾ ಹೋಗತಿ, ಡೆಪಾಸಿಟ್ ಹಾಕೋತಾ ಹೋಗತಿ. ಈ ಒಂದು ಸಂಘದ ಸದಸ್ಯತ್ವವನ್ನು ಪಡೆಯಬೇಕಾದ್ರೆ ನೀವು ಫಸ್ಟ್ ಆಫ್ ಆಲ್ 1,000 ರೂಪಾಯಿಗಳನ್ನು ಕೊಟ್ಟ ಒಂದು ಶೇರನ್ನು ಪರ್ಚೇಸ್ ಮಾಡಬೇಕಾಗತ್ತಿ. ಈ 1,000 ರೂಪಾಯಿ 1,250 ರೂಪಾಯಿ ಸದಸ್ಯತ್ವ ಶುಲ್ಕದಲ್ಲಿನ ಒಂದು ಇನ್ಕ್ಲೂಡ್ ಆಗಿರ್ತೈತಿ. ಇನ್ನು ನೀವು ಆ ಒಂದು 1,000 ರೂಪಾಯಿಯನ್ನು ಬಿಟ್ಟು ಏನಾಕತಿ 250 ರೂಪಾಯಿಯನ್ನು ಎಕ್ಸ್ಟ್ರಾ ನೀವು ಕೊಡಬೇಕಾಗತ್ತಿ. ಇನ್ನು ಸದಸ್ಯರಿಗೆ 30,000 ಹಿಡ್ಕೊಂಡು 3 ಲಕ್ಷ ಮಟ್ಟ ಏನು ಕೊಡ್ತಾರೆ ನಿಮ್ಗೆ ಯಾವುದೇ ಶ್ಯೂರಿಟಿ ಇಲ್ಲದ ಅಂದ್ರೆ ಯಾವುದೇ ಒಂದು ಇನ್ನೊಬ್ಬರ ಶ್ಯೂರಿಟಿ ಇರಲಾರ್ದ ನಿಮ್ಗೆ ಸಾಲವನ್ನು ಕೊಡ್ತಾರೆ. ಅದೇ ರೀತಿ ಮೆಂಬರ್ಸ್ಗಳಿಗೆ ಸದಸ್ಯರಿಗೆ ಒಂದು ಕೌಶಲ್ಯ ಅಭಿವೃದ್ಧಿಯ ತರಬೇತಿ ನೀಡಿ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿಸಲು, ಅವರು ತಮ್ಮ ಬದುಕನ್ನು ತಾವ ಕಟ್ಟಿಕೊಳ್ಳಾಕ, ಅವರನ್ನು ಉದ್ಯಮಶೀಲಿಗಳನ್ನಾಗಿ ಮಾಡೋಕೆ ಸರ್ಕಾರ ಈ ಒಂದು ಯೋಜನೆಯನ್ನು ಹಾಕಿಕೊಂಡಿದೆ. ಈ ಒಂದು ಸಾಲವನ್ನು ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಸಮನಾಗಿ ಅಂದರೆ ಏನು ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ನಿಮ್ಗೆ ಲೋನ್ ಕೊಡ್ತಾರೋ ಬೇರೆ ಬೇರೆ ಪರ್ಪೋಸ್ಗಳಿಗೆ ಅದೇ ಒಂದು ಇಂಟ್ರೆಸ್ಟ್ ರೇಟ್ದಲ್ಲಿ ಅಂದರೆ 7% 9% ಅಥವಾ ಅದಕ್ಕಿಂತ ಕಡಿಮೆ ರೇಟ್ದಲ್ಲಿ ನಿಮಗೆ ಒಂದು ಸಾಲವನ್ನು ಕೊಡ್ತಾರೆ. ಯಾಕಪ್ಪ ಅಂದ್ರೆ ನಿಮ್ಮನ್ನು ಸ್ವಾವಲಂಬಿಗಳನ್ನಾಗಿಸುವ ಒಂದು ಗುರಿ ಹೊಂದಿರೋದ್ರಿಂದ ಆ ಒಂದು ಬಡ್ಡಿಯ ದರ ಕೂಡ ಕಡಿಮೆ ಆಗಿರಬೇಕು ಅಂಥೇಳಿ ಸರ್ಕಾರ ನಿರ್ಧಾರವನ್ನು ಮಾಡೈತಿ. ಅಷ್ಟು ಕಡಿಮೆ ಬಡ್ಡಿ ಒಳಗೆ ನಿಮ್ಗೆ ಲೋನ್ ಕೊಡ್ತಾರೆ. ಯಾಕಪ್ಪ ಅಂದ್ರೆ ಲೋನವನ್ನು ರೀಪೇ ಮಾಡೋದು ಕೂಡ ನಿಮ್ಗೆ ಬರ್ಡನ್ ಆಗಬಾರ್ದು. ಅದರಿಂದ ನೀವು ಸಾಲವನ್ನು ತಗೊಂಡು ಬೇರೆ ಬೇರೆ ವ್ಯವಹಾರಗಳನ್ನು ಮಾಡಬಹುದು.